ಇತ್ತ ಬಳ್ಳಾರಿಯಲ್ಲಿ ಕನಕ ದುರ್ಗಮ್ಮ ದೇವಸ್ಥಾನದಲ್ಲೂ ಕೂಡ ಭಕ್ತ ಸಾಗರವೇ ನೆರೆದಿದೆ. ಮುಂಜಾನೆಯಿಂದ ಸರತಿ ಸಾಲಿನಲ್ಲಿ ನಿಂತುಕೊಂಡು ಭಕ್ತರು ದರ್ಶನ ಪಡ್ಕೊಳ್ಳೋದಕ್ಕೆ ಅಂತ ಕಾಯ್ತಿದ್ದಾರೆ. ಅಭಿಷೇಕ, ಹೂವಿನ ಅಲಂಕಾರ, ನಿಂಬೆಹಣ್ಣಿನ ಮಾಲೆ ಹಾಕಿ ಕನಕಮ್ಮ ದುರ್ಗಮ್ಮ ದೇವಿಗೆ ಪೂಜೆಯನ್ನ ಮಾಡಲಾಗಿದೆ. ವಿಶೇಷವಾಗಿ ಅಲಂಕಾರವನ್ನ ಮಾಡಲಾಗಿದೆ. ಅಭಿಷೇಕ ನಡೆದಿದೆ, ಹೂವಿನ ಅಲಂಕಾರವನ್ನ ಮಾಡಲಾಗಿದೆ, ನಿಂಬೆಹಣ್ಣಿನ ಮಾಲೆಯನ್ನು ಕೂಡ ಹಾಕಲಾಗಿದೆ. ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಭಕ್ತರು ಬರ್ತಾ ಇದ್ದಾರೆ. ಬಳ್ಳಾರಿ ಅಂತ ಬಂದಾಗ ಗಡಿನಾಡು. ಅಲ್ಲೂ ಕೂಡ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಬೇರೆ ಬೇರೆ ಕಡೆಯಿಂದ ಕೂಡ ತಾಯಿಯ ದರ್ಶನ ಪಡ್ಕೊಳ್ಳೋದಕ್ಕೆ ಅಂತ ಭಕ್ತರು ಬರ್ತಾ ಇದ್ದಾರೆ. ನಿನ್ನೆ ರಾತ್ರಿ 12 ಗಂಟೆಗೆ ಹೊಸ ವರ್ಷ ಅಂತ ಆಚರಣೆ ಮಾಡಿದಂಥ ರೀತಿ ಬೇರೆ. ಬಟ್ ಬೆಳಗ್ಗೆ ಅಂತ ಬಂದಾಗ ದೇವರ ದರ್ಶನ ಪಡ್ಕೊಳ್ಬೇಕು, ಅದೊಂದು ಪಾಸಿಟಿವ್ ವೈಬ್. ಅಲ್ಲಿ ಹೋದರೆ ಒಂದು ಒಳ್ಳೆಯದಾಗುತ್ತೆ, ಮುಂದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಒಳ್ಳೆ ರೀತಿಯಾಗಿ ಸೂಚನೆ ಸಿಗುತ್ತೆ ಅನ್ನುವಂಥ ಕಾರಣಕ್ಕೆ ತಾಯಿಯ ದರ್ಶನ ಪಡ್ಕೊಳ್ಳೋದಕ್ಕೆ ಅಂತ ಬಳ್ಳಾರಿಯಲ್ಲಿ ಕನಕ ದುರ್ಗಮ್ಮ ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ವಿಶೇಷವಾಗಿ ಪೂಜೆ ಮಾಡಿರುವಂಥ ಅಲಂಕಾರದ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಾ. ಹೂವುಗಳಿಂದ ಅಲಂಕಾರ ಮಾಡಿದ್ದಾರೆ, ನಿಂಬೆಹಣ್ಣಿನ ಮಾಲೆಯನ್ನು ಕೂಡ ಹಾಕಿದ್ದಾರೆ. ವಿಶೇಷ ಅರ್ಚನೆ, ಪೂಜೆಗಳು ಕೂಡ ನೆರವೇರ್ತಾ ಇದ್ದಾವೆ. ಮುಂಜಾನೆಯಿಂದ ಕೂಡ ವಿವಿಧ ದೇವಸ್ಥಾನಗಳಲ್ಲಿ ದೇವಿ ಇರ್ಬೋದು, ಅದೇ ರೀತಿಯಾಗಿ ವಿವಿಧ ದೇವರ ಪೂಜೆ, ವಿಶೇಷ ಅಲಂಕಾರಗಳು, ಅಭಿಷೇಕಗಳು ನೆರವೇರ್ತಾ ಇದ್ದಾವೆ. ಇನ್ನು ಬಳ್ಳಾರಿ ಅಂತ ಬಂದಾಗ ಅಲ್ಲಿ ಆಂಧ್ರ ಪ್ರದೇಶ, ಮಹಾರಾಷ್ಟ್ರದಿಂದ ಸಹಜವಾಗಿಯೇ ಬಳ್ಳಾರಿಯಲ್ಲಿರುವಂಥ ದೇವಸ್ಥಾನಗಳಿಗೆ ದರ್ಶನ ಪಡ್ಕೊಳ್ಳೋದಕ್ಕೆ ಅಂತ ಬರ್ತಾರೆ. ಅದರಲ್ಲೂ ಕೂಡ ಇವತ್ತು 2025ರ ಮೊದಲ ದಿನ, ಹೊಸ ವರ್ಷ, ಹೊಸ ಹರುಷ, ಹೊಸ ಬೇಡಿಕೆಗಳಿರ್ತವೆ, ಹೊಸದಾಗಿ ದಾರಿಗಳಿರ್ತವೆ, ಹೀಗೆ ಮಾಡಬೇಕು ಹೀಗೆ ಅನ್ನುವಂಥ ಒಂದಷ್ಟು ನಿರ್ಧಾರಗಳನ್ನು ಕೈಗೊಂಡಿರ್ತಾರೆ. ಆ ಒಂದು ಅಡಿಪಾಯ ಹಾಕ್ಕೊಂಡಿರ್ತಾರಲ್ಲ, ಅದೆಲ್ಲದಕ್ಕೂ ಕೂಡ ಒಂದು ಪಾಸಿಟಿವ್ ವೈಬ್ ಬೇಕು, ದೇವರ ಆಶೀರ್ವಾದ ಬೇಕು. ಆ ದೇವಸ್ಥಾನಕ್ಕೆ ಹೋಗಿ ನಾವು ಒಂದು ಪೂಜೆ ಸಲ್ಲಿಸಿದ್ದೇವೆ ಅಥವಾ ದೇವರಲ್ಲಿ ಹೋಗಿ ಹರಕೆ ಹೊತ್ಕೊಂಡು ಬಂದಿದ್ದೇವೆ, ಬೇಡಿಕೆ ಇಟ್ಟು ಬಂದಿದ್ದೇವೆ, ದೇವರ ಹತ್ರ ನಾವು ಮೊರೆ ಇಟ್ಟಿದ್ದೇವೆ ಅಂದರೆ ಅವೆಲ್ಲವೂ ಕೂಡ ನೆರವೇರುತ್ತೆ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿ. ಹೀಗಾಗಿ ಈ ಹೊಸ ವರ್ಷ ಆಗಲಿ, ಹಬ್ಬಗಳಾಗಲಿ, ಹರಿದಿನಗಳಾಗಲಿ ಅಂತ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ, ವಿಶೇಷವಾಗಿ ಪೂಜೆ ಮಾಡಿಸ್ತಾರೆ. ಅದೇ ರೀತಿಯಾಗಿ ವಿಶೇಷವಾಗಿ ದೇವಿಯ ಅಲಂಕಾರ ಏನಾಗಿರುತ್ತೆ ಅದನ್ನು ಕಣ್ ತುಂಬಿಕೊಳ್ತಾರೆ. ಬಳ್ಳಾರಿಯ ಕನಕದುರ್ಗಮ್ಮ ದೇವಸ್ಥಾನದಲ್ಲೂ ಕೂಡ ಭಕ್ತರು ಹರಿದು ಬರ್ತಿದ್ದಾರೆ. ಗಡಿನಾಡು ಬಳ್ಳಾರಿಯಲ್ಲಿ ಹೊಸ ವರ್ಷವನ್ನು ಸಂಭ್ರಮದಿಂದ ಈಗಾಗಲೇ ಜನರು ಕೂಡ ಸ್ವಾಗತವನ್ನು ಮಾಡಿರುವಂಥದ್ದು. ನಿನ್ನೆ ಅಷ್ಟೇ ಮನೆಯಲ್ಲೂ ಕೂಡ ಕೇಕನ್ನು ಕತ್ತರಿಸೋದು. ಅದೇ ರೀತಿಯಾಗಿ ಇವತ್ತು ಬೆಳಗಿನ ಜಾವ ಏನು ಬಳ್ಳಾರಿಯ ಹೃದಯ ಭಾಗದಲ್ಲಿರುವಂಥ ಕನಕದುರ್ಗಮ್ಮನ ದೇವಸ್ಥಾನದಲ್ಲಿ ಈಗಾಗಲೇ ಸಾಕಷ್ಟು ಭಕ್ತಾದಿಗಳು ಕೂಡ ಬಂದು ದೇವಿಯ ದರ್ಶನವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ನಾವೀಗ ಅದೇ ದೇವಸ್ಥಾನದಲ್ಲಿ ನೀವು ಸಹ ಗಮನಿಸ್ಬೋದಾಗಿದೆ. ಈಗಾಗಲೇ ಭಕ್ತರ ದಂಡು ಕೂಡ ಬರ್ತಾ ಇರುವಂಥದ್ದು. ಬೆಳಗ್ಗೆ ಬಂದು ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಭಕ್ತಾದಿಗಳನ್ನು ನೋಡ್ತಾ ಇದ್ದೀರಿ. ಇವತ್ತು ಹೊಸ ವರ್ಷ ಇರುವುದರಿಂದಾಗಿ ಬಹಳಷ್ಟು ಖುಷಿಯಿಂದ ಇರುವಂಥದ್ದು ಮತ್ತು ಅವರ ಕುಟುಂಬದೊಂದಿಗೆ ಬಂದು ದೇವಿಯ ದರ್ಶನವನ್ನು ಪಡೆದು ಈ ವರ್ಷವನ್ನು ಕಳಿಬೇಕು ಮತ್ತು 2024ವನ್ನು ಕಳೆದು 2025ಕ್ಕೆ ಕಾಲಿಡ್ತಾ ಇದ್ದೀವಿ. ಹೀಗೆ ಈ ವರ್ಷ ಕೂಡ ಬಹಳಷ್ಟು ಚೆನ್ನಾಗಿರಬೇಕು ಅಂಥೇಳಿ ಪ್ರತಿಯೊಬ್ಬರ ಆಶೆ ಕೂಡ ಆಗಿರುವಂಥದ್ದು. ಈಗಾಗಲೇ ನೋಡ್ತಾ ಇದ್ದರೆ ಒಂದು ಕಡೆ ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ಬಿಡುವಂಥ ದಾರಿಗಳಾಗಿರ್ಬೋದು ಮತ್ತು ಪುರುಷರಿಗೆ ಈ ರೀತಿಯಾಗಿ 2 ಬ್ಯಾರಿಕೇಡ್ಗಳನ್ನ ಹಾಕಿ ಈ ದೇವಸ್ಥಾನದಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅತಿ ಹೆಚ್ಚಾಗಿ ಮಹಿಳೆಯರು ಮತ್ತು ಯುವಕರು ಕೂಡ ಈಗಾಗಲೇ ದೇವಸ್ಥಾನಕ್ಕೆ ಬರ್ತಾ ಇರುವಂಥದ್ದು. ದೇವಸ್ಥಾನಕ್ಕೆ ಬಂದು ಅವರದೇ ಆದಂಥ ಕೆಲಸಗಳೇನಿವೆ ಕೆಲಸಗಳಿಗೆ ಕೂಡ ತೆರಳಲಿಕ್ಕೆ ಮುಂದಾಗಿರುವಂಥದ್ದು. ಇನ್ನು 2025ನ್ನು ಸ್ವಾಗತಿಸಿ ಬಳ್ಳಾರಿಯ ಜನರು ಕೂಡ ಸಿದ್ಧತೆಯಲ್ಲಿ ಇರುವಂಥದ್ದು. ಈಗಾಗಲೇ ಸಾಕಷ್ಟು ಭಕ್ತರ ದಂಡೆ ಏನಿದೆ ಕನಕದುರ್ಗಮ್ಮನಿಗೆ ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಕೆಲವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಮೇಡಮ್, ಇವತ್ತು 2025ಕ್ಕೆ ಸ್ವಾಗತ ಮಾಡ್ತಾ ಇದ್ದೀರಾ, ದೇವಸ್ಥಾನಕ್ಕೆ ಬಂದಿದ್ರಿ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಎಲ್ಲರ ವೀಕ್ಷಕರಿಗೂ ಹ್ಯಾಪಿ ನ್ಯೂ ಇಯರ್.
ಮೇಡಮ್ ಹೋದ ವರ್ಷ ಯಾವ ರೀತಿಯಾಗಿ ವಿಶೇಷ ಪೂಜೆಯನ್ನು ಮಾಡಿದ್ರಿ ಪ್ರತಿ ವರ್ಷ ಇಲ್ಲೇ ಬರ್ತೀರಾ ಹೇಗೆ? ಇಲ್ಲ, ಈ ಟೆಂಪಲ್ ಅಂತಿಲ್ಲ, ಯಾವುದೇ ಟೆಂಪಲಿಗೆ ಹೋಗ್ತೀವಿ. ಪರ್ಟಿಕ್ಯುಲರ್ ಆಗಿ ಈ ಟೆಂಪಲ್ ಅಂತಿಲ್ಲ, ಈ ಸಲ ಈ ಟೆಂಪಲಿಗೆ ಬಂದೀವಿ. ಹೇಳ್ತಾ ಇದ್ರು ಪ್ರತಿ ವರ್ಷವೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ವಿ, ಅದೇ ರೀತಿಯಾಗಿ ಈ ವರ್ಷ ಕೂಡ ಕನಕದುರ್ಗಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರು. ನನ್ನೊಟ್ಟಿಗೆ ಮಾತನಾಡಲಿಕ್ಕೆ ಅರ್ಚಕರಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಯಾವ ರೀತಿಯಾಗಿ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿತ್ತು ಅಂತ? ಅಲಂಕಾರ ಮತ್ತು ಇದು ಅಲಂಕಾರ, ಭಂಡಾರ ಪೂಜೆ ಮತ್ತು ಎಲೆ ಪೂಜೆಯನ್ನು ಡೈಲಿ ಮಾಡುತ್ತೇವೆ. ಅಷ್ಟೇ ವಿಶೇಷ ದರ್ಶನ. ಜನಗಳು ಮಂಗಳವಾರ ಶುಕ್ರವಾರಲ್ಲಿ ಬೇಟೆ ಮಾಡುತ್ತಾರೆ. ಅವರು ಅನ್ಕೊಂಡಿರೋಷ್ಟೇ ಇದು ಮಾಡ್ತಾರೆ ಅಷ್ಟೇ. ಇದಿಷ್ಟು ಏನಂದರೆ 2025ಕ್ಕೆ ಗಡಿನಾಡು ಬಳ್ಳಾರಿಯಲ್ಲಿ ಏನಿದೆ ಈಗಾಗಲೇ ಸ್ವಾಗತವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಕನಕದುರ್ಗಮ್ಮನ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆಯನ್ನು ಕೂಡ ಭಕ್ತಾದಿಗಳು ಸಲ್ಲಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ.